ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಪಾಲಕರಿಗೂ ಹಾಗೂ ನಿಮ್ಮೆಲ್ಲ ಮುದ್ದು ಮಕ್ಕಳಿಗೂ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಂದು ನಾವು ಶಾಲೆಯಲ್ಲಿ ಆಚರಿಸುತ್ತಿರುವಂಥದ್ದು ವಿಶ್ವಕರ್ಮ ಜಯಂತಿ. ವಿಶ್ವಕರ್ಮ ಅಂತ ಯಾರಂದ್ರೆ ಗೊತ್ತೈತಿ ನಿಮಗ? ಈ ವಿಶ್ವಕರ್ಮ ಏನಂತಾರಂದ್ರ ಸೃಷ್ಟಿಕರ್ತ. ವಿಶ್ವಕರ್ಮ ಜಯಂತಿಯನ್ನ ನಾವು ಈಗ ಆಚರಣೆ ಮಾಡ್ತೀವಿ. ಆ ಸೃಷ್ಟಿಕರ್ತ ಅಂದ್ರೆ ಸೃಷ್ಟಿ ಅಂದ್ರೆ ಏನಂಬುದು ಗೊತ್ತದಲ್ಲ ನಿಮಗ? ಸೃಷ್ಟಿ ಅಂದ್ರ ಈ ಜಗತ್ತನ್ನೇ ಗೆದ್ದವನು, ಈ ಜಗತ್ತಿನಲ್ಲಿ ಇರುವಂತವನು ಅವನಿಗೆ ಸೃಷ್ಟಿಕರ್ತ. ಜಗತ್ತನ್ನು ನಿರ್ಮಾಣ ಮಾಡಿದಂತವನು ಅವನಿಗೆ ನಾವು ಸೃಷ್ಟಿಕರ್ತ ಅಂತ ಕರಿತೀವಿ. ಒಂದು ಮಾತು ಹೇಳ್ತದ, ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತವನಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವನಿಗೆ ಗೊತ್ತು ಜೀವದ ಬೆಲೆ ಅಂತ ಹೇಳ್ತಾ, ಏನಪ್ಪಾ ಅಂದ್ರೆ ವಿಶ್ವಕರ್ಮ ಇವರು ಸೃಷ್ಟಿಯನ್ನ ನಿರ್ಮಾಣ ಮಾಡಿದವರು. ವಿಶ್ವಕರ್ಮ ಸಂಸ್ಕೃತದಲ್ಲಿ ಒಂದು ಮಾತದ ಏನಂದ್ರ, ವಿಶ್ವಕರ್ಮ ಅಂದ್ರ ಎಲ್ಲವನ್ನೂ ತಿಳಿದವನು ಅಂತ ಅರ್ಥ. ಏನೋ ಎಲ್ಲವನ್ನೂ ತಿಳಿದವನು. ವಿಶ್ವಕರ್ಮ ಅಂದ್ರೆ ಎಲ್ಲವನ್ನೂ ತಿಳಿದವನು, ಸೃಷ್ಟಿಯನ್ನು ನಿರ್ಮಾಣ ಮಾಡಿದವನು ಅಂತ ಅರ್ಥ. ಋಗ್ವೇದದ ಪ್ರಕಾರ ಏನಂದ್ರ ಸೃಷ್ಟಿ ದೇವತೆಯ ಅಮೂರ್ತ ರೂಪ ಅಂತ ಕರೀತಾರೆ ವಿಶ್ವಕರ್ಮನಿಗೆ. ಋಗ್ವೇದದಲ್ಲಿ ಮೊದಲು ಮಹಾಭಾರತದಲ್ಲಿಯೂ ಕೂಡ ಈ ವಿಶ್ವಕರ್ಮರ ಬಗ್ಗೆ ಪ್ರಸ್ತಾವನೆ ಐತಿ. ಆಮೇಲೆ ಇವರನ್ನ ಏನ್ ಮಾಡ್ತಾರ, ಈ ವಿಶ್ವಕರ್ಮನನ್ನ ಏನಂತ ಕರೀತಾರಂದ್ರ ಕುಶಲಕರ್ಮಿ, ವಾಸ್ತುಶಿಲ್ಪಿಗಳ ಪ್ರಧಾನ ದೇವತೆ, ಬ್ರಹ್ಮಾಂಡದ ಪ್ರಧಾನ ಶಿಲ್ಪಿ ಅಂತ ಕರೀತಾರ. ಅದಕ್ಕಾಗಿ ಏನ್ ಮಾಡ್ತಾರ ಗೊತ್ತಲ್ಲ, ಬಡಿಗರು, ಕಂಬಾರು ಎಲ್ಲರೂ ಕೂಡ ಎಲ್ಲಾ ಇದರಲ್ಲಿ ಇವರು ಫಸ್ಟ್ ನಮ್ಮ ಜಗತ್ತಿನ ಮೊದಲ ಇಂಜಿನಿಯರ್ ಅಂತ ಕರೀತಾರೆ ವಿಶ್ವಕರ್ಮರಿಗೆ. ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಅನೇಕ ಸ್ವರ್ಗ ಲೋಕವನ್ನೇ ಸೃಷ್ಟಿ ಮಾಡುವಂತ ವಿಶ್ವಕರ್ಮ ಅಂತ ಕರೀತಾರ. ಏನು ಸ್ವರ್ಗ ಲೋಕವನ್ನು ಈಗೇನು ಮೊದಲೆಲ್ಲ ಆಗಿನ ಕಾಲದಲ್ಲಿ ಪುಷ್ಪಕ ವಿಮಾನ, ಬ್ರಹ್ಮಾಂಡದಲ್ಲಿ ಏನೇನು ಕುಶಲಕರ್ಮಿಗಳು ಏನೇನು ಇದ್ವಲ್ಲ ಅವುಗಳೆಲ್ಲವನ್ನು ಸೃಷ್ಟಿ ಮಾಡಿದವರು ಯಾರು? ವಿಶ್ವಕರ್ಮ. ಅದಕ್ಕಾಗಿ ನಾವು ಅವ್ರಿಗೆ ಏನಂತ ಕರಿತೀವಿ? ಸೃಷ್ಟಿಯ ಕರ್ತೃ. ಜಗತ್ತನ್ನೇ ಹುಟ್ಟಿಸಿದವ, ಜಗತ್ತನ್ನೇ ನಿರ್ಮಾಣ ಮಾಡಿದಂಥವ್ರಿಗೆ ನಾವು ಸೃಷ್ಟಿಕರ್ತ ಅಂತ ಕರಿತೀವಿ. ಈ ಎಲ್ಲಾ ಮೂಲ ಕಾರಣವನ್ನೇ ಈ ವಿಶ್ವಕರ್ಮ ಅಂತ ಹೇಳ್ಬೋದು. ಇವ್ರಿಗೆ ಏನಂತ ಕರಿತೀವಿ? ಜಗತ್ತಿನ ಮೊದಲ ಇಂಜಿನಿಯರ್ ಅಂತ ಹೇಳಿ ಕರಿತೀವಿ. ಅದಕ್ಕಾಗಿ ಇವತ್ತು ಏನ್ ಮಾಡ್ತಾರ, ಬಡಿಗರು, ಕಂಬಾರು, ಕುಂಬಾರರು, ವಿಶ್ವಕರ್ಮ ಜಾತಿಯವರು ಏನ್ ಮಾಡ್ತಾರ, ಎಲ್ಲಾ ಮನೆಯಲ್ಲಿರುವಂತಹ ಯಂತ್ರಗಳನ್ನ, ಕರಕುಶಲ ವಸ್ತುಗಳನ್ನ ಇವತ್ತು ಏನ್ ಮಾಡ್ತಾರ, ಪೂಜೆ ಮಾಡ್ತಾರ. ಗೊತ್ತಾಯ್ತಾ? ಅದಕ್ಕಾಗಿ ನಾವು ಅವರ ನೆನಪಿಗೋಸ್ಕರ ಏನ್ ಮಾಡಬೇಕು, ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವುದರ ಮೂಲಕ ನಾವು ಇವ್ರಿಗೆ ಇನ್ನೊಂದು ಹೆಸರು ಏನಂದ್ರ ಬ್ರಹ್ಮನ ಮಗ, ಆಮೇಲೆ ಬ್ರಹ್ಮನ ಸ್ವರೂಪನೇ ಈ ವಿಶ್ವಕರ್ಮ ಅಂತ ಕೂಡ ಕರೀತಾರ. ಅದಕ್ಕೆ ಅವರಿಗೆ ಒಂದು ನಾವು ಎಲ್ಲರೂ ಕೂಡಿ ಒಂದು ನಮನವನ್ನು ಸಲ್ಲಿಸುವುದಕ್ಕೋಸ್ಕರ ಈ 17ರಂದು ನಾವು ಏನ್ ಮಾಡ್ತೀವಿ, ಅವರ ಜನ್ಮ ದಿನಾಚರಣೆಯನ್ನ ಆಚರಿಸ್ತೀವಿ. ಗೊತ್ತಾಯ್ತಿಲ್ಲ ವಿಶ್ವಕರ್ಮರ ಬಗ್ಗೆ? ಅದಕ್ಕಾಗಿ ಸೃಷ್ಟಿಕರ್ತ ವಿಶ್ವಕರ್ಮನ ಬಗ್ಗೆ ತಿಳಿದುಕೊಳ್ಳಕ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ